ಸ್ಯಾಂಡಲ್ವುಡ್ನ ನಟ, ನಿರ್ದೇಶಕ, ನಿರ್ಮಾಪಕ ಆರೋಪ ಮಾಡಿದ್ದಾರೆ. ಸ್ಯಾಂಡಲ್ವುಡ್ಗೂ ಡ್ರಗ್ಸ್ಗೂ ಲಿಂಕ್ ಇದೆ ಅಂತ. ಪೊಲೀಸ್ ಅಧಿಕಾರಿಗಳ ಜೊತೆ ಇನ್ನೊಂದು ಕಡೆ ಈ ಕ್ಷಣ ಮಾನ್ಯ ಗೃಹ ಸಚಿವರು ಸಭೆ ನಡೆಸುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಕೆಲವೇ ಕ್ಷಣದಲ್ಲಿ ಆ ಗೃಹ ಸಚಿವರ ಜೊತೆ ಸಭೆ ಕೂಡ ಶುರುವಾಗುತ್ತೆ. ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಇಂದ್ರಜಿತ್ ಲಂಕೇಶ್ ಅವರ ಜೊತೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಪೊಲೀಸ್ನವರು. ಬ್ರೇಕಿಂಗ್ ನ್ಯೂಸ್. ಡ್ರಗ್ಸ್ ಮಾಫಿಯಾ ಜಾಲ ಪತ್ತೆ ಹಚ್ಚುವ ಕುರಿತು ಚರ್ಚೆ ನಡೆಸ್ತಾರೆ. ನಟ ನಟಿಯರಿಗೆ ಲಿಂಕ್ ಇರೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ತನಿಖೆಗೆ ಪ್ರತ್ಯೇಕ ತಂಡ ರಚನೆ ಮಾಡುವುದರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟು ದಿನ IPC ಇಂಡಿಯನ್ ಪಿನಲ್ ಕೋಡ್ ಅಡಿ ದೂರು ದಾಖಲಾಗ್ತಾ ಇತ್ತು. ಆರೋಪಿಗಳಿಗೆ ಸುಲಭವಾಗಿ ಬೇಲ್ ಸಿಕ್ಬಿಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ NDPS ಅಡಿ ಕೇಸ್ ದಾಖಲು ಮಾಡುವ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಈ ಕ್ಷಣ ನೋಡ್ತಿದ್ದೀರಾ, ಮಹತ್ತರ ಬೆಳವಣಿಗೆ. ಸಭೆ ಹಿನ್ನೆಲೆಯಲ್ಲಿ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ದಾರೆ ಸಂದೀಪ್ ಪಾಟೀಲ್ ಅಫ್ಕೋರ್ಸ್ ಅಪರಾಧ ವಿಭಾಗದ ಜಂಟಿ ಆಯುಕ್ತರು. ಅವರು ಭೇಟಿ ಮಾಡಿದ್ದಾರೆ ಗೃಹ ಸಚಿವರನ್ನ. ಡ್ರಗ್ಸ್ ದಂಧೆಯ ತನಿಖೆ, ಮುಂದಿನ ಕ್ರಮಗಳ ಬಗ್ಗೆ ಕೂಡ ಎಲ್ಲ ಮಾತುಕತೆಗಳನ್ನು ಕೂಡ ಮಾತಾಡಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ವಿಧಾನಸೌಧದಲ್ಲಿ ಈ ಸಭೆ ನಡೀತಾ ಇದೆ. ಸಭೆಗೂ ಮುಂಚೆ ಸಂದೀಪ್ ಪಾಟೀಲ್ ಅವರ ಜೊತೆ ಬಸವರಾಜ ಬೊಮ್ಮಾಯಿ ಅವರು ಕೆಲವೊಂದು ಮಾಹಿತಿಯನ್ನ ಪಡ್ಕೋತಿದ್ದಾರೆ. ಇದುವರೆಗೆ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗ್ತಾ ಇತ್ತು. ಹಾಗಾಗಿ ಅವರುಗಳಿಗೆ ಬೇಲ್ ಸಿಕ್ಬಿಡ್ತಾ ಇತ್ತು. ಅದನ್ನ ಮುಂದುವರೆಸಿ ಇದೀಗ ಬೇಲು ಸಿಗಬಾರ್ದು, ಅವರಿಗೆ ಶಿಕ್ಷೆಯೂ ಆಗಬೇಕು. ಹಾಗಾಗಿ NDPS ನಾರ್ಕೋಟಿಕ್ಸ್, ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ ಅದರ ಅಡಿಯಲ್ಲಿ ಇದಕ್ಕೆ ಕೇಸ್ ಹಾಕುವಂತ ಎಲ್ಲ ಸಾಧ್ಯತೆಯನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತಾಡೋರು. ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಇದೀಗ ಶುರುವಾಗುತ್ತೆ. ಸಭೆಗೂ ಮುಂಚೆ ಅಪರಾಧ ವಿಭಾಗದ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರ ಜೊತೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಸೊ ಇದು ಈ ಕ್ಷಣ ನಡೀತಿರುವಂತಹ ಬೆಳವಣಿಗೆ, ಮಹತ್ತರ ಬೆಳವಣಿಗೆ. ಯಾರು ಕೂಡ ತಪ್ಪಿಸ್ಕೋಬಾರದು. ಮುಂದಿನ ದಿನಗಳಲ್ಲಿ ಕೂಡ ಇದುವರೆಗೆ ಸಿಗೋದು, ಅವರಿಗೆ ಕೇಸ್ ಹಾಕೋದು, ಅವ್ರ ಬೇಲ್ ಹೊರಗೆ ಬರೋದು ಇದೇ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ದಿನದಲ್ಲಿ NDPS ಆಕ್ಟ್ ಅಡಿಯಲ್ಲಿ ಅವ್ರನ್ನ ವಿಚಾರಣೆ, ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. 11:30ಕ್ಕೆ CCB ಕಚೇರಿಯಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಈ ಕ್ಷಣ ನೋಡ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ನಟ ನಟಿಯರು ಡ್ರಗ್ಸ್ ತಗೋತಾರೆ ಅಂದಿದ್ರು ಇಂದ್ರಜಿತ್ ಲಂಕೇಶ್. ನನ್ನ ಬಳಿ ಸಾಕ್ಷ್ಯ ಇದೆ, ಮಾಹಿತಿಯನ್ನ ಕೊಡ್ತೀನಿ, ನಾನು ನಂಗೆ ಸೆಕ್ಯೂರಿಟಿ ಬೇಕು ಅಂತ ಕೂಡ ಕೇಳ್ಕೊಂಡಿದ್ರು. ಎಲ್ಲ ನಿಮಗೆ ಕೊಡ್ತೀವಿ, ಡೋಂಟ್ ವರಿ, ನಮ್ಮ ಮಾಹಿತಿಯನ್ನ ಕೊಡಿ ಅಂತ ಕರೆದಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಇದೀಗ CCB ಕಚೇರಿಯತ್ತ ಸ್ಯಾಂಡಲ್ವುಡ್ ಗಣ್ಯರ ಹೆಸರು ಹೇಳ್ತಾರ. ಯಾರ್ಯಾರಿರಬಹುದು ಆ ನಟರು, ನಟಿಯರು, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು, ಚಿತ್ರರಂಗದ ದೊಡ್ಡ ನಿರ್ದೇಶಕರ, ನಿರ್ಮಾಪಕರ ಮಕ್ಕಳು, ಇದೆಲ್ಲವನ್ನು ಕೂಡ ಇಂದ್ರಜಿತ್ ಲಂಕೇಶ್ ಹೇಳ್ತಾರ. CCB ಕಚೇರಿಗೆ ಭೇಟಿಗೂ ಮುಂಚೆ ವಕೀಲರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೇನು ಮಾತಾಡಬೇಕು, ಇದುವರೆಗೆ ಮೀಡಿಯಾದಲ್ಲಿ ಏನು ಮಾತಾಡಿದ್ದೀನಿ, ಯಾವೆಲ್ಲಕ್ಕೂ ಸ್ಪಷ್ಟನೆ ಕೊಡಬೇಕು, ಎಲ್ಲದ್ರ ಬಗ್ಗೆ ಕೂಡ ವಕೀಲರಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಈಗ ಅವರು CCB ಅಧಿಕಾರಿಗಳ ಮುಂದೆ ಏನೆಲ್ಲ ಹೇಳ್ತಾರೆ ಅನ್ನೋದು ಕುತೂಹಲ. ಇಂಥ ಒಂದು ವಿಷಯದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ, ಅದು ನಿಮಗೆ ಗೊತ್ತಿದೆ, ಎಂತೆಂಥ ದೊಡ್ಡ ದೊಡ್ಡ ಹಿರಿಯ ನಟರು ಇಲ್ಲಿ ಅವರ ಕಾಂಟ್ರಿಬ್ಯೂಷನ್ನು, ಅವರ ಒಂದು ಕಾಣಿಕೆಗಳನ್ನ ಮತ್ತು ಇಂಡಸ್ಟ್ರಿನ ಬೆಳೆಸಿದ್ದಾರೆ. ಈ ಮಧ್ಯದಲ್ಲಿ ಇವತ್ತು ನಿನ್ನೆ ಮೊನ್ನೆ ಬಂದಿರೋಂಥ ಆರ್ಟಿಸ್ಟ್ಗಳು ಬಂದು ಇಲ್ಲಿ ಕೆಡಿಸೋದು ಇಂಡಸ್ಟ್ರಿನ. ಮತ್ತು ನನ್ನ ಜೊತೆಗೆ ಹಲವಾರು ಹಿರಿಯ ನಟರು, ನನ್ನ ಜೊತೆ ಫ್ರೆಂಡ್ಸ್ ಆಗಿರೋಂಥವ್ರು ತುಂಬ ದುಃಖದಿಂದ ಮಾತಾಡಿದ್ದಾರೆ. ಈ ಥರ ನಡೀತಾ ಇದೆ, ಹೇಗೆ ಒಬ್ಬ ನಟ ತೀರೋದಾ, ಏನೇನು ಮಾಡ್ತಾ ಇದ್ರು ಅವರು ಸೇರಿಕೊಂಡು ಪಾರ್ಟಿಯಲ್ಲಿ, ಮತ್ತು ಇನ್ನು ಮಿಕ್ಕಿದ್ದು ಒಬ್ಬ ಹಿರಿಯ ನಿರ್ದೇಶಕನ ಮಗ, ಒಬ್ಬ ಹಿರಿಯ ನಟರ ಒಬ್ಬ ಮಗ, ಮತ್ತು ಹಲವಾರು ರಾಜಕಾರಣಿಗಳ ಮಕ್ಕಳು, ಇವರೆಲ್ಲ ಇರೋದ್ರಿಂದ ಇಲ್ಲಿ ತನಿಖೆನೇ ಆಗಲ್ಲ. ತನಿಖೆ ಆಗೋದಕ್ಕಿಂತ ಇನ್ನೂ ಕಳಂಕ ಈ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾರೆ ಇವರು. ಮತ್ತು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಂಥ ಕನ್ನಡ ಇಂಡಸ್ಟ್ರಿಗೆ, ನಮ್ಮದು ಸಾಂಪ್ರದಾಯಿಕವಾಗಿ ಇರೋಂಥ ಒಂದು ಇಂಡಸ್ಟ್ರಿಗೆ ಈ ಥರ ಕಳಂಕ ಬೇಕಾ? ಮತ್ತು ಯಾಕೆ ನಿಮಗೆ ಪೊಲೀಸ್ ಕಮಿಷನರ್ ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಯಾಕೆ ನಿಮಗೆ ಭಯಾನ ಇವ್ರ ಬಗ್ಗೆ ತನಿಖೆ ಮಾಡಿ ಹೆಸರುಗಳನ್ನ ಬಹಿರಂಗಪಡಿಸೋದಕ್ಕೆ? ಈ ಹಿಂದೆನೂ ಹನಿ ಟ್ರ್ಯಾಪಲ್ಲಿ ಹೆಸರುಗಳಿದೆ ಅಂತ ಅಂದ್ಬಿಟ್ಟು ಎವಿಡೆನ್ಸು ಸಿಕ್ತು ನಿಮಗೆ, ಯಾರ್ಯಾರು ಕಾರ್ ತೊಗೊಂಡಿದ್ದಾರೆ, ಯಾರ್ಯಾರು ಪ್ರಾಸ್ಟಿಟ್ಯೂಷನ್ ಇನ್ವಾಲ್ವ್ ಆಗಿದ್ದಾರೆ ಅಂತ. ನೀವು ಹೆಸರುಗಳನ್ನ ಬಿಡಲಿಲ್ಲ, ಬಹಿರಂಗಪಡಿಸಲಿಲ್ಲ. ಯಾಕೆ? ಮತ್ತು ಕಾರ್ ಆಕ್ಸಿಡೆಂಟಲ್ಲಿ ಹೆಸರುಗಳನ್ನ ಬಹಿರಂಗಪಡಿಸಲಿಲ್ಲ, ಮತ್ತು ಯಾಕೆ ಅವ್ರ ಬಗ್ಗೆ ತನಿಖೆ ಮಾಡಿ ಶಿಕ್ಷೆ ಕೊಡಲಿಲ್ಲ? ಇದನ್ನ ನಾನು ಪ್ರಶ್ನೆಗಳು ಕೇಳ್ತಾ ಇರೋದು. ಯಾಕೆಂದ್ರೆ ಇದರಿಂದ ರಾಜಕಾರಣಿಗಳಿದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಪ್ರೊಟೆಕ್ಷನ್ಕ್ಕಿಂತ ನನಗೆ ಒಂದು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಬಹಿರಂಗಪಡಿಸ್ತೀನಿ ಅಥವಾ ಅವ್ರಿಗೆ ಹೆಲ್ಪ್ ಮಾಡ್ತೀನಿ.
ಅವ್ರಿಗೆ ಇನ್ವೆಸ್ಟಿಗೇಷನ್ಗೆ ಮತ್ತು ಕನ್ನಡ ಚಿತ್ರರಂಗ ಇದ್ರ ಆಚೆ ಬರ್ಬೋದು. ಯಾಕಂದ್ರೆ ಪ್ರತಿಯೊಂದು ಸರಿನೂ ನೀವು ಕನ್ನಡ ಚಿತ್ರರಂಗದಲ್ಲಿ ಪ್ರಾಸ್ಟಿಟ್ಯೂಷನ್ ಇದೆ, ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ ಮಾಫಿಯಾ ಇದೆ, ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹನಿ ಟ್ರ್ಯಾಪ್ ಇದೆ ಅಂತ ಹೇಳಿದಾಗೆಲ್ಲ ಇಡೀ ಚಿತ್ರರಂಗ ಒಂದು ಕಲೆಕ್ಟಿವ್ ಆಗಿ ಆಗ್ಬಿಡುತ್ತೆ. ಇಂಥ ಒಂದು ವಿಷಯದಲ್ಲಿ